ಈಗ ಮೋದಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹೈಕ್ ಆದ್ಮೇಲೆ ಈ ಇಂಧನ ಬಿಕ್ಕಟ್ಟು ಬಗೆಹರಿದೆ ಅಂದ್ರೆ ನಾವು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಬಡತನ ಮತ್ತೆ ಜಾಸ್ತಿ ಆಗುತ್ತೆ, ಈ ತರದ ಒಂದು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಜನ ಇವ್ರನ್ನ 3ನೇ ಟರ್ಮ್ ಆಯ್ಕೆ ಮಾಡಿದ್ರು ಕೂಡ ಆಡಳಿತ ನಡೆಸುವ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಬೆಳವಣಿಗೆಗಳನ್ನ. ಅವರ ಹೇಳಿಕೆ ಏನು, ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ಏನು ಎಚ್ಚರಿಕೆ ವಹಿಸಲಿಲ್ಲ ಅಂತ ಅಂದರೆ ನಾವು ಬಡತನದ ದವಡೆಗೆ ತಲುಪಬೇಕಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ವಿದೇಶದಲ್ಲಿ ಕೊಟ್ಟಿದ್ದಾರೆ. ಅದು ಭಾಳ ವಿಷಾದವಾದಂಥ ಸಂಗತಿ. ಬಹುಶಃ ಅವರು ಆ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರ, ಭಾರತೀಯರಿಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನೋದು ಇವತ್ತು ಮುಖ್ಯವಾಗಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಇವತ್ತು ಈ ದೇಶ ಪ್ರಧಾನಮಂತ್ರಿಗಳು 12 ವರ್ಷ ಅಧಿಕಾರವನ್ನು ವಹಿಸಿದ್ದಾರೆ. 12 ವರ್ಷದಿಂದನೂ ಕೂಡ ಹಿಂದಿನ ದರಗಳಿಗೆ ಹೋಲಿಕೆ ಮಾಡಿದಾಗ ಹೆಚ್ಚುವರಿಯಾಗಿ ಸುಮಾರು 45 ಲಕ್ಷ ಕೋಟಿ ಹಣವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ನಲ್ಲಿ ಇವರು ಪಡೆದಿದ್ದಾರೆ. ಈ ಪಡೆದಿರುವಂಥ ಸಂದರ್ಭದಲ್ಲಿ ಇವರು ಕೆಲವರಿಗೆ ಬೆಂಬಲವನ್ನು, ಸಪೋರ್ಟನ್ನು ಕೊಡಬೇಕು, ಯಾರೋ ಒಂದು 2-3 ಕಂಪನಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಜನರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊರೆಯನ್ನು ಹಾಕಿ ಇವತ್ತು ಏಕಾಏಕಿ ಜನರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅಂದರೆ ನೀವು ಬಡತನದ ದವಡೆಗೆ ತಲುಪ್ತೀರಿ ಅಂತಕ್ಕಂಥ ಏನು ಸಂದೇಶ ಕೊಡ್ತಾ ಇದ್ದಾರೆ, ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ. ಈ ದೇಶದ ಜನರ ಕ್ಷಮೆಯನ್ನು ಯಾಚನೆ ಮಾಡಬೇಕು ಪ್ರಧಾನಮಂತ್ರಿಗಳು. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫೈ ಮಾಡಬೇಕಾಗತ್ತೆ. ಇವತ್ತು ದೇಶ ಸಮೃದ್ಧವಾಗಿದೆ, ಶಕ್ತಿಯುತವಾಗಿದೆ, ಇಡೀ ವಿಶ್ವದಲ್ಲೇ ಬಲಿಷ್ಠವಾಗಿದೆ. ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣನೂ ಕೂಡ ಪ್ರಧಾನಮಂತ್ರಿಗಳೇ. ಸೊ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಏನಾದ್ರು ಮಾತನಾಡಿದಾಗ ದೇಶದ್ರೋಹಿ ತರ ಮಾತನಾಡ್ತಾರೆ, ನಮ್ಮ ದೇಶದ ಎಗೇನೆಸ್ಟ್ ಮಾತನಾಡ್ತಾರೆ ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾರೆ. ಸ್ವತಃ ಪ್ರಧಾನಮಂತ್ರಿಗಳೇ ವಿದೇಶದಲ್ಲಿದ್ದು ಬಡತನ ಎದುರಾಗುತ್ತೆ ಅಂತ ಮಾತನಾಡಿದ್ದಾರೆ. ಅದಕ್ಕೆ ನಾನು ಏನಪ್ಪ ಹೇಳಿದ್ದು ಅಂತ ಅಂದರೆ, ಯಾವ ಕಂಟೆಸ್ಟಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು. ಅವರು ವಿದೇಶದವ್ರನ್ನ, ನೆದರ್ಲ್ಯಾಂಡ್ಸ್ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರಾ ಅಥವಾ ಭಾರತೀಯರಿಗೆ ಅಲ್ಲಿಂದ ಒಂದು ಸಂದೇಶ ಕೊಟ್ರಾ, ಅದನ್ನು ಹೇಳಬೇಕು. ಈಗ ರಾಹುಲ್ ಗಾಂಧಿ ಅವ್ರು ಏನೇ ಮಾತಾಡಿದ್ರು ಕೂಡ ಆರೋಪಗಳನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ಹೋಗಿ ಭಾರತೀಯರಿಗೆ ಅವಮಾನ ಆಗೋ ರೀತಿ ಮಾಡಿದ್ರು ಅಂತ. ಇದು ಭಾರತೀಯರ ಪರಿಸ್ಥಿತಿಯನ್ನ, ಭಾರತ ಅಂಥ ಶೋಚನೀಯ ಪರಿಸ್ಥಿತಿಗೆ ಹೋಗಿದೆಯಾ ಅನ್ನೋದನ್ನು ಕೂಡ ಇವತ್ತು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ನನ್ನ ಪ್ರಕಾರ ಅಂಥ ಶೋಚನೀಯ ಪರಿಸ್ಥಿತಿಗೆ ನಾವ್ಯಾರೂ ಕೂಡ ಹೋಗಿಲ್ಲ. ಅವರು ಕೋವಿಡ್ ಸಂದರ್ಭದಲ್ಲಿ ಏನು ಕರೆ ಕೊಟ್ಟರು, ಅದಕ್ಕೆ ಈ ರಾಷ್ಟ್ರದ ಜನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಏಕಾಏಕಿ ಒಂದಷ್ಟು ಕಠಿಣ ಕ್ರಮಗಳನ್ನು, ಒಂದಷ್ಟು ಶಿಸ್ತು ಪಾಲನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೆ ಮನವಿ ಮಾಡಿ ಅವರು ಯುದ್ಧ ಪ್ರಾರಂಭ ಆದ ದಿನನೇ ಯಾವತ್ತು ಸಮಸ್ಯೆ ಬಗೆಹರಿತೋ ಅವತ್ತಿಂದನೇ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಅವತ್ತಿಂದ ಎಚ್ಚರಿಕೆಯನ್ನು ವಹಿಸದೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಅನುಮಾನಗಳನ್ನು ಕಾಡ್ತಾ ಇದೆ. ಅವರ ಸ್ನೇಹಿತರಿಗೆ ನಷ್ಟ ಆಗುತ್ತೆ ಅಂಥೇಳಿ, ಅವರ ಸ್ನೇಹಿತರ ಕಂಪ್ನಿಗಳಿಗೆ, ಹಿತೈಷಿ ಕಂಪ್ನಿಗಳಿಗೆ ನಷ್ಟ ಆಗುತ್ತೆ ಅಂಥೇಳಿ ಭಾರತೀಯರ ಮೇಲೆ ಹೊರೆ ಆಗ್ತಾ ಇದ್ದಾರಾ ಅನ್ನೋದು ಕೂಡ ಇವತ್ತು ರಾಷ್ಟ್ರದ ಜನ, ನಾಗರಿಕರು ಚರ್ಚೆಯನ್ನು ಮಾಡಬೇಕು. ಬಿಜೆಪಿಗರು ಶಕ್ತಿ ಆದಾಗ ದೊಡ್ಡದಾಗಿ ಮಾತನಾಡಿದ್ರು, ಈಗ 6ನೇ ಸ್ಥಾನಕ್ಕೆ ಕುಸಿದಿದೆ, ಒಬ್ರು ಬಾಯ್ತಾರೆ. ಇಲ್ಲ ನೋಡಿ, BJP ಅವರು ಯಾವತ್ತೂ ಅಷ್ಟೇನೆ, ನಿಮಗೆ ಏನು ಬೇಕಾದರೂ ತಿರುಗಿಸ್ತಾರೆ, ಏನು ಬೇಕಾದ್ರೂ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ BJP ಅವರು ಏನೇ ಮಾಡಿದ್ರು ಅಪಚಾರ, ಅನಾಚಾರ ಆಗೋದಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮಾತ್ರ ಅದು ಅನಾಚಾರ ಆಗುತ್ತೆ. ಕಾಂಗ್ರೆಸ್ ಅವ್ರು ಏನೇ ಹೇಳಿಕೆ ಕೊಟ್ಟಲಿ, ಏನೇ ಮಾಡಲಿ, ಕಾಂಗ್ರೆಸ್ ನಾಯಕರು ಏನೇ ಮಾಡಿದ್ರು ಕೂಡ ಅದು ತಪ್ಪು. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಏನೇ ಮಾಡಿದ್ರು ಕೂಡ ಅದು ಚಿನ್ನಕ್ಕಿನ್ನ ಪ್ಯೂರಿಟಿ ಜಾಸ್ತಿ. ಅಷ್ಟೊಂದು ಎಲ್ರನ್ನ ಕೈ ತೊಳೆದು ಈಗ ಯಾರನ್ನು ಸುಮೇಂದ್ರ ಅಧಿಕಾರಿ ಮುಖ್ಯಮಂತ್ರಿ, ಸುಮೇಂದು ಅಧಿಕಾರಿ ಮುಖ್ಯಮಂತ್ರಿಗಳು ವೆಸ್ಟ್ ಬೆಂಗಾಲ್ ಅವರು, ಅವ್ರ ಮೇಲೆ ಇವರೇ ಆರೋಪ ಮಾಡಿದ್ದವರು.
ಹೋರಾಟ ಮಾಡಿದ್ದವ್ರು ಇವರೇ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕ್ಲೀನ್ ಆಯಿತು, ಚೇರ್ ಮೇಲೆ ಕುಣಿಸೋದು. ಸೊ ಸಮಯ ಹತ್ರ ಬರ್ತಾ ಇದೆ. ಸೊ ನಾಗರಿಕರು ಅರ್ಥ ಮಾಡ್ಕೊಳ್ತಾರೆ. ಜನಕ್ಕಿನ್ನ ಟೈಮ್ ಇದೆ, ಇನ್ನ 4 ವರ್ಷ ಇದೆ, ಕಾದ್ ನೋಡೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಜಾರಿ ಮಾಡಿಕೊಟ್ಟಿದ್ದಾರೆ ಸರ್. ಈಗಾಗಲೇ JPC ಅವರು ಅಭಿಪ್ರಾಯ ತಗೊಂಡಿದ್ದಾರೆ ಸರ್. ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಲುವೇನು, ಸಾರ್ವಜನಿಕರಿಗೆ ಕ್ಲಾರಿಟಿ ಕೊಡಬೇಕು. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಅಂದಾಗ ವಿವಿಧ ರಾಜ್ಯಗಳಲ್ಲಿ ವಿವಿಧ ಸಮಯಕ್ಕೆ ಚುನಾವಣೆಗಳು ನಡೀತಾ ಇದೆ. ಅದರ ಪರಿಸ್ಥಿತಿಗಳೇನು, ಯಾವ ರೀತಿ ಅವರು ಆಡಳಿತವನ್ನು ನ್ಯಾಯ ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು. ಒನ್ನೇ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಸುಲಭದ ಮಾತು. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಏನು ಮಾಡಬೇಕು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡ್ತು ಅಂತ ಅಂದರೆ ಒಂದು ಹಂತಕ್ಕೆ ಬರುತ್ತೆ. ಮುಂದಿನ ವರ್ಷ ನಡೀತಕ್ಕಂಥ ಕೆಲವು ರಾಜ್ಯಗಳ ಚುನಾವಣೆಗಳು, ಅದ್ರ ಬಗ್ಗೆ ಯಾವ ದೃಷ್ಟಿಕೋನದಲ್ಲೂ ಕೂಡ ವಿಚಾರ ಆಗಿಲ್ಲ ಅನ್ನೋದು. ಅಲ್ಲ, ಅದು ಲಾರ್ಜರ್ ಇಂಟ್ರೆಸ್ಟಲ್ಲಿ ಚರ್ಚೆಗಳಾಗತ್ತೆ. ಈಗ ಅವರು ಲೆಜಿಸ್ಲೇಚರ್ ಪಾರ್ಟಿ, ಪಾರ್ಲಿಮೆಂಟ್ರಿ ಪಾರ್ಟಿ ಕಮಿಟಿ ಬಂದು ಕೆಲವು ಮಾಹಿತಿಯನ್ನು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಅದು ಲೋಕಸಭೆನಲ್ಲೂ ಕೂಡ ಚರ್ಚೆ ಆಗುತ್ತೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ರಾಜಕೀಯ ಅಜೆಂಡಾ ಏನಾದರೂ ಇದೆಯಾ? ಅಲ್ಲ, ರಾಜಕೀಯ ಅಜೆಂಡಾ ಅಲ್ಲ, ಒಂದೇ ಸಾರಿ ಇಡೀ ದೇಶದಲ್ಲಿ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಕ್ಕಂಥ ಒಂದು ಪ್ರಯತ್ನ. ದಂಡಯಾತ್ರೆ ವರ್ಷಕ್ಕೊಂದ್ಸಾರಿ ಹೋಗೋ ಬದಲು 5 ವರ್ಷಕ್ಕೆ ಒಂದೇ ಸಾರಿ ದಂಡಯಾತ್ರೆ ಮಾಡ್ಬಿಟ್ಟು ಎಲ್ಲರನ್ನೂ ಮುಗಿಸ್ಬಿಡೋಣ ಅಂತ. ನೀಟ್ ಎಕ್ಸಾಮ್ ಬಹಳ ಗೊಂದಲ ಆಗಿದೆ. ಪ್ರತಿ ಸರಿ ಎಕ್ಸಾಮ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದೆ. ನೀಟನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲೇ ನಾವು ವಿರೋಧವನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಕರ್ನಾಟಕದ ಕನ್ನಡಿಗರಿಗಾಗುವಂಥ ಅನ್ಯಾಯದ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ. ಕರ್ನಾಟಕದ ಕನ್ನಡಿಗರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸೀಟ್ನಲ್ಲಿ ಸಮಸ್ಯೆಗಳಾಗ್ತದೆ ಅಂತೇಳಿ. ಇವತ್ತು ನೀಟನ್ನು ಜಾರಿಗೆ ತಂದು ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಇಷ್ಟು ವರ್ಷ ನಡೆದಿರ್ತಕ್ಕಂಥದ್ದು ಕೂಡ ಯಾವ ರೀತಿ ನಡೆದಿದೆ ಅನ್ನತಕ್ಕಂಥದ್ದು ಕೂಡ ತನಿಖೆ ಆಗಬೇಕಾಗತ್ತೆ. ನಡೀತಾ ಇದೆ. SIR ತಡೆಯಕ್ಕಾಗ್ತದ? ಕಾಂಗ್ರೆಸ್ ಪಕ್ಷ ಮತದಾರರನ್ನ ಉಳಿಸ್ಕೊಳ್ಳಿಕ್ಕೆ ಯಾರ್ಯಾರಿಗೆ ಮತದಾನದ ಹಕ್ಕು ಬೇಕೋ ಅವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ಜಾಗೃತಿಯನ್ನು ವಹಿಸತಕ್ಕಂಥ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಾವು ನಮ್ಮ ಮತದಾರರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಕಡೆ ನಾವು ಸಭೆಗಳನ್ನು ಮಾಡ್ತಾ ಇದ್ದೇವೆ, ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ ಆ ಥರ ಆಗದೇ ಇದ್ದಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಮಿಟ್ಟಿದ್ದು ಚುನಾವಣಾ ಆಯೋಗ ಅವ್ರ ಕೈಯಲ್ಲೇ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ 23 ವರ್ಷ ಆಯ್ತು ಸರ್. ಸಾಕಷ್ಟು ಭರವಸೆಗಳು ಕೊಟ್ಟಿದ್ವಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನೋದು. ಪಂಚ ಗ್ಯಾರಂಟಿಗಳನ್ನ ಅಲ್ಲ, ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂಥ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ವಿಶ್ವಾಸ ನಮಗಿದೆ. ಒಂದು ತಿಂಗಳಲ್ಲಿ ಉಪಯೋಗ ಮಾಡ್ಬೋದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರು. ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಸರ್. ನಿರ್ದೇಶಕ ಸ್ಥಾನಗಳೆಲ್ಲ ಹಾಗೆ ಬಾಕಿ ಉಳ್ಕೊಂಡಿದ್ದಾವೆ. 3 ವರ್ಷ ಅದು ಪಕ್ಷದ ಅಧ್ಯಕ್ಷರು, ವರಿಷ್ಠರು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಅಭಿಯಾನ ಕೂಡ ಆಗ್ತಾ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಇದು ದುಡ್ಡೊಡೆಯ ಸ್ಕೀಮ್ ಅಂತ ದಾರಿ ತಪ್ಪಿಸುವಂತ ಉದ್ದೇಶ ಯೋಜನೆ ಸಕ್ಸಸ್ ಆಗಬಾರ್ದು ಅನ್ನೋ ಕಾರಣಕ್ಕೂ ನಾವು ಮಾಡ್ತೀವಿ ಅನ್ನೋದು. ನೋಡ್ರಿ, ರೆವಿನ್ಯೂ ಸೈಟ್ಗಳ ಹಾವಳಿ ಸುಮಾರು 25-30 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಂದಿನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಯಾವುದೇ ಪಕ್ಷಗಳು ಅದನ್ನು ತಡಿಲಿಕ್ಕಾಗಲಿ ಅಥವಾ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನಾಗಲಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ.
ಅವರು ಚಿಂತನೆಯನ್ನು ಮಾಡಿತ್ತು ಅಂತ ಅಂದರೆ ಈ ಥರದ ಸಮಸ್ಯೆಗಳು ಇಷ್ಟೊಂದು ವ್ಯಾಪಕವಾಗಿ ಇದು ಹರಡ್ತಾ ಇರಲಿಲ್ಲ. ಸೊ ಇದಕ್ಕೆ ಕೊನೆ ಮಾಡಬೇಕು ಅಂಥೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ವಿಶೇಷವಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದನ್ನು ಸರಿಪಡಿಸ್ಬೋದು, ಮುಂದಕ್ಕೆ ಚೌಕಟ್ಟನ್ನು ಯಾವ ರೀತಿ ವಿಸ್ತರಣೆ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಗಳನ್ನು ಯಾವ ರೀತಿ ಪಾಲಿಸ್ಬೋದು, ಹಾಗಾಗಿ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಕೆಲವ್ರಿಗೆ ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತೇಳಿ ಬೆಂಗಳೂರಿಗೆ ಬಂದು ಮಾತಾಡ್ತಾರೆ. ಏನು ಮಾಡೋಕ್ಕಾಗ್ತದೆ? ಒರಿಸ್ಸಾದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಮಹಾರಾಷ್ಟ್ರದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಅವ್ರಿಗಿರೋ ಕೊಟ್ಟಿರೋದು ಒಂದೇ ರಾಜ್ಯ ಕರ್ನಾಟಕ. ಅಲ್ಲಿ ಬಂದು ಅವ್ರು ಮಾತಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಒಬ್ಬ ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳ ಕಷ್ಟ ಸುಖನೂ ಕೇಳಬೇಕು. ಅವ್ರಿಗೇನಿದ್ರು ಅಲ್ಲಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿಗಳ ಕೆಲಸ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಹಂಗಾಗಿ ದಿನ ಬೆಳಗ್ಗೆ ಸಾಯಂಕಾಲ ಕರ್ನಾಟಕದಲ್ಲಿ ಬಾಯಿಗೆ ಬಂದಂತೆ ಸುಳ್ಳಿನ ಮಹಾರಾಜ ಯಾರಪ್ಪ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತ ಅಂದರೆ ಸದ್ಯಕ್ಕೆ ಕುಮಾರಸ್ವಾಮಿನೇ ನಂಬರ್ 1. ಕುಮಾರಸ್ವಾಮಿ ಹೇಳ್ತಾನೆ ಇರ್ತಾರೆ, ಏನೇನು ಬೇಕೋ ಹೇಳ್ತಾ ಇರ್ತಾರೆ, ಎತ್ಕಟ್ಟಬೇಕೋ ಎತ್ಕಟ್ತಾ ಇರ್ತಾರೆ. ಬ್ರದರ್ ಇಲ್ಲ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಇನ್ನು ನಿಮಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ. ಅಂಥ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಯಾರು ಇದ್ದರೆ ಕುಮಾರಸ್ವಾಮಿ. ನಾನು ನೋಡೋಣ ಆಕ್ರೋಶ. ಬಿಡದಿ ಟೌನ್ಶಿಪ್ ಏನಿದ್ರು ಕುಮಾರಸ್ವಾಮಿ ಅವರ ಕೊಡುಗೆ. ಅವ್ರು ಮಾಡಕ್ಕೆ ಹೋಗಿದ್ದದ್ದು ಅದು. DLFಗೆ ವ್ಯಾಪಾರ ಮಾಡಿದ್ದವ್ರು ಅವರೇನೆ, ನಾವಲ್ಲ. DLF ಸಂಸ್ಥೆಗೆ ವ್ಯಾಪಾರ ಮಾಡಿದ್ದವರು ಕುಮಾರಸ್ವಾಮಿ ಅವರೇ, ನಾವಲ್ಲ. ಅವರ ಕೊಡುಗೆ ಅದು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.